ನಿರುದ್ದೇಶಕರೇ ಸರ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್. ಸಾರಿ ಡೈರೆಕ್ಟ್ರೇ ಸರ್ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಎ ಜಿ ಸಾರು ನಮ್ಮ ಸೆಟ್ಟಿಗೆ ಯಾಕೆ ಬಂದರು? ಅವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೋ ಗೊತ್ತಿಲ್ಲ, ಆದರೆ ಆ ಹುಡುಗಿನ ಎಲ್ಲೋ ನೋಡಿರೋ ನೆನಪು ಸರ್. ನೆನಪು ಮಾಡ್ಕೊಳ್ತೀನಿ ತಾಳಿ ಸರ್. ಇಲ್ಲಿ ಅಂತ ಕಿರಿಸ್ಬೇಡ್ವೋ, ಗೊತ್ತಾಯ್ತು ಸರ್. ಮೊನ್ನೆ ತಾನೇ ಎ ಜಿ ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡಿದ್ದಲ್ಲ, ಅದೇ ಹುಡುಗಿ ಅಲ್ವಾ ಸರ್ ಇವಳು? ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತಲ್ಲ ಸರ್. ಈಗ ನೆನಪಾಯ್ತು ನೋಡಿ. ಏನ್ ಅಂಕಲ್ ನೀವು ನಾನು ನೋಡಲ್ಲ ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಸೆಟ್ ಪ್ರಾಪರ್ಟಿ ಥರ ಹೇಳ್ಕೊಂಡ್ ಬರ್ತಿದ್ದೀರಲ್ಲ. ಈಗೆಲ್ಲ ಹೇಳ್ಕೊಂಬಂದ್ರೆ ಮುಂದೆ ದೊಡ್ಡ ಹೀರೋಯಿನ್ ಆಗೋಳು ನಾನು. ಈಗೆಲ್ಲ ಮಾಡಿದ್ರೆ ಮೀಡಿಯಾದಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ಮತ್ತೆ ಕಾಂಟ್ರವರ್ಸಿ ಗಾಸಿಪ್ ಅಂದ್ರೆ ನನ್ಗಾಗಲ್ಲ, ಗೊತ್ತಿಲ್ವಾ ನಿಮ್ಗೆ? ಮುದ್ದಾಗಿದೆ ಜೋಡಿ. ಡೈರೆಕ್ಟ್ರೇ ಕೇಳಿಸ್ಕೊಂಡ್ರ? ಕೇಳಿಸ್ಕೊಳ್ಳೋದಲ್ಲ ಸರ್, ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಏನಂತ? ವಸಂತ ಕಿರಿಸ್ಬೇಡ್ವೋ, ಮೊದಲೇ ಆರ್ಟ್ ವೀಕ್ ಇದೆ ಪ್ರೊಡ್ಯೂಸರ್ಗೆ, ಆಮೇಲೆ ಹೇಳ್ತೀನಿ. ಆಯ್ತು. ನೋಡಿ ಅಂಕಲ್, ನೀವು ಇವಾಗ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ. ನೀವೇ ನಾನು ಬೇಡ ಅಂತ ಅಂದ್ಮೇಲೂ ಮತ್ತೆ ನಾನು ಹುಡ್ಕೊಂಡ್ ಬಂದಿದ್ದೀರಾ? ನಾನು ಬಂದಿದ್ದು ನಿನ್ನನ್ನು ಹುಡ್ಕೊಂಡಲ್ಲ, ಉಂಗ್ರಗೋಸ್ಕರ. ನಂತರ ಉಂಗ್ರಗೋಸ್ಕರ. ಆ ಉಂಗ್ರ ಎಷ್ಟು ಇಂಪಾರ್ಟೆಂಟ್ ನನಗೆ ಅಂತ ಗೊತ್ತಿದ್ದು ನೀನು ಹೀಗೆ ಮಾಡ್ತೀಯ ಅನ್ಕೊಂಡಿರಲಿಲ್ಲ. ಅದು ಒಂದು ಉಂಗ್ರ ಅಂದ್ಕೊಟ್ಟು ಬೇರೆ ಎಲ್ಲ ಒಡವೆ ನಿಮ್ಮ ಮನೇಲಿ ಇಟ್ಕೊಂಡಿದ್ರು ನಾನು ಇಲ್ಲಿ ತನಕ ಬರೋದಿರಲಿ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊತಾ ಇರಲಿಲ್ಲ. ನೋಡಿ ಅಂಕಲ್, ನಾನೇನು ಬೇಕಂತ ಮಾಡಿಲ್ಲ. ನನಗೆ ರಿಂಗ್ ಬಗ್ಗೆ ನೆನಪು ಇರಲಿಲ್ಲ. ನನಗೆ ಗೊತ್ತು ನಿಮಗೆ ರಿಂಗು ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮ್ಮ ಭಾವನೆಗಳ ಜೊತೆ ಆಟ ಆಡೋಷ್ಟು ಚಿಕ್ಕ ಹುಡುಗಿ ನಾನಲ್ಲ. ನನಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಬೇರೆಯವ್ರ ಒಡವೆ ಕಾಸು ಮೇಲೆ ಆಸೆನೂ ಇಲ್ಲ. ತಗೊಳ್ಳಿ ನಿಮ್ಮ ರಿಂಗು. ಅಮ್ಮ ನೋಡಿ, ಯಾವ ಮುಹೂರ್ತದಲ್ಲಿ ರಿಂಗ್ ಹಾಕಿದ್ರೋ ತೆಗಿಯಕ್ಕೆ ಬರ್ತಿಲ್ಲ. ಇದು ಬಲವಂತಕ್ಕೆ ಬರುವಂಥದ್ದಲ್ಲ, ಪ್ರೀತಿಗೊಲಿಯುವಂಥದ್ದು. ಇದು ನನ್ನ ನಂತರ ಬಳಸಿರುವಂಥ ಉಗ್ರ. ಎಲ್ಲ ಉಗ್ರ ಥರ ಅಲ್ಲ. ಯಾವ ವ್ಯಕ್ತಿ ವಸ್ತುನ ಬಳಸ್ತಾರೋ ಅದ್ರ ಮೇಲೆ ಅದರ ಮಹತ್ವ ಬದಲಾಗ್ತಾ ಹೋಗುತ್ತೆ. ನನ್ನ ನಂತರ ಅವನಷ್ಟೇ ಮೃದುವಾಗಿದ್ದವಳು. ಅವಳು ಯಾವತ್ತೂ ಯಾರಿಗೂ ನೋವು ಕೊಟ್ಟಿಲ್ಲ. ಇವತ್ತು ಈ ಉಂಗುರ ನಿನಗೆ ನೋವು ಕೊಡಲ್ಲ. ನನ್ನ ನಂತರ ಒಬ್ಳಿಗೆ ಬಿಟ್ಟು ಈ ಉಂಗುರನ ಬಳಸೋದಕ್ಕಾಗಲಿ ಉಳಿಸ್ಕೊಳ್ಳೋದಕ್ಕಾಗಲಿ ಯಾರಿಗೂ ಬರಲ್ಲ ಅಷ್ಟೆ. ನೀನಿನ್ನು ಹೋಗ್ಬೋದು. ನೀ ಬೆಳಕಿನ ಹಕ್ಕಿ, ನಾ ಇರುಳಿನ ಚುಕ್ಕಿ, ನಮ್ಮಿಬ್ಬರ ಬೆಸುಗೆ ಕಲ್ಪನೆಗೂ ದೂರ, ಕೊನೆಯೆಂದೂ ಇರದ ಕವಲು ದಾರಿಯಲಿ ನಮ್ಮಿಬ್ಬರ ಪಯಣ ಗುರಿ ಕಾಣದು ಎಂದು. ರಾಜ್ಕುಮಾರ, ಛತ್ರಿ ಹಿಡಿಯೋ ಹೀರೋಯಿನ್ ಬಂದಿದ್ದಾರೆ. ಎಂದೇ ಸರ್?
ಸಾರಿ ಸರ್, ಮತ್ತೆ ನನ್ನಿಂದಾಗಿ. ಮೇಡಮ್ ಹಾಂ ನೀವೇ ಮೇಡಮ್, ದಯವಿಟ್ಟು ಕ್ಷಮಿಸ್ಬಿಡಿ. AJR ಜೊತೆ ಎಂಗೇಜ್ ಯಾವ್ದಾರು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ಹೌದು, AJ ಅವ್ರು ಯಾಕೆ ಬಂದಿದ್ರು ಮೇಡಮ್? ಅದು ರಿಂಗು. ಅಯ್ಯೋ ಗೊತ್ತು ಬಿಡಿ ಮೇಡಮ್, ನಿಮಗೆ ಏಜ್ ಅವ್ರನ್ನ ಕಂಡ್ರೆ ಇಷ್ಟ ಇರಲ್ಲ. ಅದಕ್ಕೆ ನೀವು ರಿಜೆಕ್ಟ್ ಮಾಡಿ ಬಂದಿರ್ತೀರಾ. ಆದರೆ ಏಜ್ ಅವರಿಗೆ ನಿಮ್ಮನ್ನ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ಡೈರೆಕ್ಟ್ ಆಗಿ ಸ್ಪಾಟಿಗೆ ಬಂದು ಈ ಕೈಗೆ ಉಗುರ ತೋರಿಸಿ ಪ್ರಪೋಸ್ ಮಾಡಕ್ ಬಂದಿರ್ತಾರೆ. ಆದರೆ ನೀವು ಬೇಡ ಅಂತಾರು ವಾಪಸ್ ಕಳ್ತಿರ್ತೀರಾ. ಎಷ್ಟೇ ಆಗಲಿ ಇಂಡಸ್ಟ್ರಿನ ಆಳಕ್ಕೆ ಬಂದಿರೋ ಬ್ಯೂಟಿ ಮತ್ತು ಟ್ಯಾಲೆಂಟ್ ಇರೋ ಹೀರೋಯಿನ್ ಅಲ್ವೇ? ನಿಮಗೆ ಮೇಡಮ್ ಹೇಳಿ. ಮೇಡಮ್ ನಿಮ್ಮನ್ನು ನೋಡಿದ್ರೆ ಎಂಥವ್ರಾದರೂ ಫಿದಾ ಆಗ್ತಾರೆ ಅಂಥದ್ರಲ್ಲಿ ಏಜ್ ಥರ ಆಗದೆ ಇರ್ತಾರಾ? ನಾನು ಹೇಳಿದ್ದು ಕರೆಕ್ಟ್ ತಾನೇ? ಏನ್ ಸರ್, ಬೆಳಗ್ಗೆಯಿಂದ ಈ ಜೂನಿಯರ್ ಆರ್ಟಿಸ್ಟಿಂದ ಎಷ್ಟೊಂದು ಟೈಮ್ ವೇಸ್ಟ್ ಆಗ್ತಿದೆ. ಮೊದಲು ಇವಳನ್ನ ಮನೆ ಕಳಿಸಿ. ಸರ್, ನಾವು ಶೂಟ್ ಕಂಟಿನ್ಯೂ ಮಾಡೋಣ ಬನ್ನಿ. ಓ ಯಾರಮ್ಮ ಜೂನಿಯರ್ ಆರ್ಟಿಸ್ಟು? ನೀನು ಬೇಕಾದ್ರೆ ಮನೆಗೆ ಹೋಗು. ನಮ್ಮ ಆಡಿಗೆ ಫ್ರೆಶ್ ಫೇಸ್ ಸಿಕ್ಕಾಯ್ತು. ಸರ್, ಈ ಉಪ್ಪಿನಕಾಯಿ ಆಡ್ಗೆ ನಾನು ಹೀರೋಯಿನ್ನ? ಬರೀ ಉಪ್ಪಿನಕಾಯಿ ಅಲ್ಲ ಮೇಡಮ್, ಹಪ್ಪಳ, ಸಂಡಿಗೆ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ಆಡ್ಗೂ ನೀವೇ ಹೀರೋಯಿನ್ನು. ನಿರ್ದೇಶಕರೇ ಸ್ವಲ್ಪ ಹೇಳ್ರಿ. ಆಯ್ತು ಮೇಡಮ್, ನಮ್ಮ ನಿರ್ನಾಮಕರು ಹೇಳ್ತಿರೋದೆಲ್ಲ ಸತ್ಯ ಸತ್ಯ ಸತ್ಯ. ಕ್ರೀಮಲ್ಲೂ ನೀವೇ. ಮೊಡವೆಗೆ ಹೇಳಿ ಬಾಯ್ ಬಾಯ್, RR ಕ್ರೀಮ್ಗೆ ಹೇಳಿ ಹಾಯ್ ಹಾಯ್. RR ಉಪ್ಪಿನಕಾಯಲ್ಲೂ ನೀವೇ. RR ಉಪ್ಪಿನಕಾಯಿ ರುಚಿಕರ ಮತ್ತು ಸ್ವಾದಿಷ್ಟಕರ. ಸೋಪಲ್ಲೂ ನೀವೇ. RR ಸೋಪ್ ಇದ್ದಲ್ಲಿ ಮುಖದ ಕಾಂತಿ ಹೆಚ್ಚಲಿ. ಬರೀ ಯಾರಷ್ಟಲ್ಲ ಮೇಡಮ್, ಕಟೌಟಲ್ಲೂ ನೀವೇ, ಬೀಟೌನಲ್ಲೂ ನೀವೇ. ಬೆಳಿಗ್ಗೆ ಡೈರೆಕ್ಟರ್ ಪ್ರೇಮ್ ಕಾಲು, ಮಧ್ಯಾಹ್ನ AP ಅರ್ಜುನ್ ಕಾಲು, ಸಾಯಂಕಾಲ ನಿನ್ ಕಾಲು. ಲಕ್ಕೇ ಲಕ್ಕು ಮೇಡಮ್, ನೀವು ಎಲ್ಲೋ ಹೊರಟೋಗ್ಬಿಡ್ತೀರಾ.